ಶರಣಾರ್ಥಿಗಳು. ಸ್ನೇಹಿತರೆ, ವರ್ತಮಾನದ ದಿನಗಳಲ್ಲಿ ಇತಿಹಾಸವನ್ನ ಸುಳ್ಳು ರೀತಿಯಲ್ಲಿ ನಿರೂಪಿಸುವಂಥ ಕಾರ್ಯಗಳು ಬಹಳ ವೇಗವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಆಳರಸರು, ವಿಶೇಷವಾಗಿ ಮೊಘಲರು, ಇವರ ಆಡಳಿತದ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಬಹಳ ದೊಡ್ಡ ಅನ್ಯಾಯ ಆಯಿತು ಅನ್ನುವ ಸುಳ್ಳು ನಿರೂಪಣೆಗಳು ಕೂಡ ನಾವು ಕೇಳ್ಕೊಂಡು ಬಂದಿದ್ದೇವೆ. ಆಕ್ರಮಣಕಾರರು, ಲೂಟಿಕೋರರು ಒಂದಷ್ಟು ಅನ್ಯಾಯ ಅತ್ಯಾಚಾರ ಮಾಡಿದ ಸಂಗತಿಗಳು ಸುಳ್ಳಿರೋದಿಲ್ಲ. ಆದರೆ ಅದನ್ನು ತಿರಂಜಿತಗೊಳಿಸಿ ಹೇಳ್ತಕ್ಕಂಥ ಇನ್ನೂ ಅನೇಕ ಸುಳ್ಳುಗಳನ್ನು ಸೇರಿಸಿ ಹೇಳ್ತಕ್ಕಂಥದ್ದು ಇತಿಹಾಸವನ್ನು ತಿರುಚುವ ಒಂದು ಕೃತ್ಯ ಅಂತ ನಿಮಗೆಲ್ಲ ಗೊತ್ತಾಗಲೇಬೇಕು. ವಿಶೇಷವಾಗಿ ನಾವು ಮೊಘಲರ ಆಡಳಿತದ ಫಲಾನುಭವಿಗಳು ಯಾರು, ಮೊಘಲರ ಆಡಳಿತ ಅಥವಾ ಮುಸಲ್ಮಾನರ ಆಡಳಿತವನ್ನು ಭಾರತದಲ್ಲಿ ಗಟ್ಟಿಗೊಳಿಸಿ ಅವರ ಬೆಂಬಲಕ್ಕೆ ನಿಂತವರು ಯಾರು ಮತ್ತು ಹೆಚ್ಚು ಅದರ ಫಲ ಪಡೆದವರು ಯಾರು ಅನ್ನೋದು ತಿಳ್ಕೊಬೇಕಲ್ವೇ. ಅದು ಐತಿಹಾಸಿಕ ದಾಖಲೆಗಳ ಸಮೇತ ಮೊಘಲರ ಆಡಳಿತವು ಆರ್ಯ ವೈದಿಕರ ಸುವರ್ಣಯುಗ ಆಗಿತ್ತು ಅನ್ನುವ ಟೈಟಲಲ್ಲೇ ಕೂಡ ನಾವು ಇದನ್ನು ನೋಡಬೇಕಾಗ್ತದೆ. ಆ ದಿಸೆಯಲ್ಲಿ ಒಂದಷ್ಟು ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಈ ಮೊಘಲರ ಆಡಳಿತ ಮತ್ತು ಮೊಘಲರ ಆಡಳಿತಕ್ಕೆ ಬೆಂಗಾವಲಾಗಿ ನಿಂತಹ ವೈದಿಕ ದಿವಾನರು, ಇವರಿಬ್ಬರ ಈ ಆಡಳಿತದ ಫಲ ಭಾರತರನ್ನು ಗುಲಾಮ ಭಾರತವಾಗಿ ಮಾಡದಂಥದ್ದು ಅನ್ನೋದು ಗಮನಿಸಲೇಬೇಕಾದಂಥ ಅಂಶ ಇದು. ಈಗ ನಾವು ಮೊಘಲರಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದಂಥ ಅರಸ ಅಕ್ಬರ್ ಅನ್ನೋದನ್ನು ಕೇಳಿದ್ದೇವೆ. ಅಕ್ಬರ್ನನ್ನು ಹೊಗಳಲು ಅವರ ಆಸ್ಥಾನದಲ್ಲಿದ್ದ ಬ್ರಾಹ್ಮಣ ಪಂಡಿತರು ಆತ ಹಿಂದಿನ ಜನ್ಮದಲ್ಲಿ ಮುಕುಂದ ಭಟ್ಟ ಅನ್ನುವ ಬ್ರಾಹ್ಮಣನಾಗಿದ್ದ ಅನ್ನುವ ಒಂದು ಭವಿಷ್ಯ ಪುರಾಣವನ್ನು ಕೂಡ ಆತನ ಕುರಿತು ಬರೆದು ಮುಖಸ್ತುತಿಯನ್ನು ಮಾಡಿ ಫಲವನ್ನು ಪಡಿತಿರ್ತಾರೆ ಅನ್ನೋದು ಇತಿಹಾಸದಲ್ಲಿ ಓದಿದ್ದೇವೆ. ಹೀಗೆ ಅಕ್ಬರ್ ಈತ ನಿರ್ಮಿಸಿದ ಮತ್ತು ಸಂರಕ್ಷಿಸಿದ ಬ್ರಾಹ್ಮಣ ಮಂದಿರಗಳು, ವೈಷ್ಣವ ಮಂದಿರಗಳು, ಸಾಮಾನ್ಯವಾಗಿ ಮೊಘಲರು ಮತ್ತು ಮುಸಲ್ಮಾನರು ಭಾರತದ ಮಂದಿರಗಳನ್ನು ಒಡೆದರು, ನಾಶ ಮಾಡಿದ್ರು ಅನ್ನೋ ಸುಳ್ಳುಗಳೇ ನಾವು ಕೇಳ್ತಿರುವಾಗ ಮೊಘಲರು ವೈಷ್ಣವ ಮಂದಿರಗಳನ್ನು ಹೇಗೆ ಸಂರಕ್ಷಿಸಿದರು ಮತ್ತು ನಿರ್ಮಿಸಿದರು ಅನ್ನೋದು ಕೂಡ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಅಕ್ಬರ್ ನಿರ್ಮಿಸಿದ ಮತ್ತು ಸಂರಕ್ಷಿಸಿದ ಮಂದಿರಗಳಲ್ಲಿ ಗೋವಿಂದ ದೇವ ಮಂದಿರ, ಇದು ವೃಂದಾವನ 1590ರಲ್ಲಿ ಅಕ್ಬರ್ ಈ ಮಂದಿರದ ಪೂಜಾರಿಗಳಿಗೆ 100 ಬಿಘಾ ಅಂದರೆ 1 ಬಿಘಾ ಅಂದರೆ 1/3 ಎಕರೆ ಜಮೀನಿದು, ಅಂಥ 100 ಬಿಘಾ ಜಮೀನನ್ನು ಮಂದಿರದ ಪೂಜಾರಿಗಳಿಗೆ ಕೊಟ್ಟಿರುವುದು, ಅದು ಎಲ್ಲ ವೈಷ್ಣವ ಮಂದಿರಗಳನ್ನು ಕರಮುಕ್ತ ಟ್ಯಾಕ್ಸ್ ಫ್ರೀ ಮಾಡಿದ್ದು ಸರ್ಕಾರಿ ದಾಖಲೆಗಳಲ್ಲಿ ಮತ್ತು ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾಗಿದೆ. ಇದಕ್ಕೆ ರೆಫರೆನ್ಸು ಆರ್ಕಿಟೆಕ್ಚರ್ ಆಫ್ ವೃಂದಾವನ, ಅಬ್ದುಲ್ ಫಜಲ್ ಅವರು ಬರೆದಂಥ ಐನ್ ಐ ಅಕ್ಬರಿ 2 ಅನ್ನೋ ಗ್ರಂಥದಲ್ಲಿ ಬಹಳ ವಿವರವಾಗಿ ಇದರ ಕುರಿತು ನಿಮಗೆ ಸಿಗ್ತದೆ. ಇನ್ನು ಅಕ್ಬರ್ ಗೋಪಿನಾಥ ಮಂದಿರ ವೃಂದಾವನ, ಇದು ಅಕ್ಬರ್ ಕಾಲದಲ್ಲಿ ಸಂರಕ್ಷಣೆಗೊಂಡಂಥ ಒಂದು ಮಂದಿರ. ಇಲ್ಲಿಯ ವೈಷ್ಣವ ಬ್ರಾಹ್ಮಣ ಸ್ಥಾಯಿ ಸಮಿತಿಗೆ ಅವರು ಅಕ್ಬರ್ ಬಾದಶಾ ಬಹಳ ದೊಡ್ಡ ಅನುದಾನವನ್ನು ಕೊಡ್ತಾರೆ. ಇದು ಶರ್ಮಾ ಅವರು ಬರೆದಂಥ ರಿಲಿಜಿಯಸ್ ಪಾಲಿಸೀಸ್ ಆಫ್ ಅಕ್ಬರ್ ಅನ್ನೋ ಗ್ರಂಥದಲ್ಲಿ ಇದರ ಕುರಿತು ಬಹಳ ವಿವರಗಳು ನಿಮಗೆ ಸಿಗ್ತವೆ. ಇನ್ನು ಪುರಿ ಜಗನ್ನಾಥ ಮಂದಿರ, ಬ್ರಾಹ್ಮಣರ ಅಧಿಕಾರವನ್ನು ಈ ಮಂದಿರದ ಮೇಲೆ ಸುರಕ್ಷಿತಗೊಳಿಸಿದಂಥ ಅಕ್ಬರ್ ಮಹಲ್ ಜಗನ್ನಾಥ್ ಅನ್ನುವ ಯೋಜನೆಯಲ್ಲಿ ಭೂಮಿಯನ್ನು ಸೇವಾಯುತ ಬ್ರಾಹ್ಮಣರ ಹೆಸರಿಗೆ ಪುಷ್ಟಿ ಮಾಡ್ತಾನೆ. ಇದರ ಕುರಿತು ಐನ್ ಐ ಅಕ್ಬರಿ 2 ಅನ್ನುವ ಪುಸ್ತಕದಲ್ಲಿ ಬಹಳ ವಿವರವಾಗಿ ಬರೆಯಲಾಗಿದೆ. ಇನ್ನು ಕಾಶಿ, ವಾರಣಾಸಿಯಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಪಾಠಶಾಲೆಗಳು, ಗುರುಕುಲಗಳಿಗೆ ಅಕ್ಬರ್ 30 ಹಳ್ಳಿಗಳನ್ನು ಕಾಶಿ ಬ್ರಾಹ್ಮಣ ವಿದ್ವಾಂಸರಿಗೆ ದಾನವಾಗಿ ಕೊಡ್ತಾನೆ. ಇದರ ರೆಫರೆನ್ಸ್ ನಿಮಗೆ ಸತೀಶ್ ಚಂದ್ರ ಅವರು ಬರೆದ ಮಿಡಿವಲ್ ಆಫ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ಸಿಗ್ತದೆ. ಇನ್ನು ಹರಿದ್ವಾರದ ಮಠಗಳಿಗೆ ಅಕ್ಬರ್ ಕೊಟ್ಟಂಥ ಅನುದಾನದ ಕುರಿತು, ಬ್ರಾಹ್ಮಣ ಪುರೋಹಿತರಿಗೆ ಭೂಮಿ ದಾನ ಮಾಡಿದ ಕುರಿತು ನಿಮಗೆ ಎ ರಿಜ್ವಿ ಅವರು ರಿಲಿಜಿಯಸ್ ಪಾಲಿಸೀಸ್ ಆಫ್ ದ ಮೊಘಲ್ಸ್ ಎಂಪೈರ್ ಅನ್ನುವ ಪುಸ್ತಕದಲ್ಲಿ ಬಹಳ ವಿವರವಾಗಿ ನಿಮಗೆ ಸಿಗ್ತಾ ಹೋಗ್ತದೆ. ಅಕ್ಬರ್ನ ನಂತರದ ಮೊಘಲ್ ಅರಸರಲ್ಲಿ ಬರ್ತಕ್ಕಂಥ ಜಹಾಂಗೀರ್, ಈತ ಸೋಮನಾಥ್ ಮಂದಿರವನ್ನು, ಸೌರಾಷ್ಟ್ರ ಗುಜರಾತಿನ ಸೋಮನಾಥ್ ಮಂದಿರವನ್ನು, ಆ ಮಂದಿರದ ಬ್ರಾಹ್ಮಣ ಪಂಡಿತರಿಗೆ ವಾರ್ಷಿಕ ಸ್ಟೈಪಂಡನ್ನು ಕೊಡ್ತಾನಲ್ಲಿ. ಅದರ ರೆಫರೆನ್ಸ್ ನಿಮಗೆ ತುಜುಕಿ ಐ ಜಹಾಂಗೀರಿ ಆಟೋಬಯೋಗ್ರಫಿ ಅನ್ನೋ ಪುಸ್ತಕದಲ್ಲಿ ಬಹಳ ವಿವರವಾಗಿ ಸಿಗ್ತದೆ. ಇನ್ನು ಬ್ರಾಹ್ಮಣರಿಗೆ ಎಲ್ಲ ಟ್ಯಾಕ್ಸ್ಗಳಿಂದ ಕರಮುಕ್ತ ಮಾಡ್ತಕ್ಕಂಥದ್ದು ಕೂಡ ಜಹಾಂಗೀರ್ನ ಆಡಳಿತದಲ್ಲಿ ನಡೀತದೆ. ಅದು ದ ಮೊಘಲ್ ಸ್ಟೇಟ್ ಅನ್ನುವಂಥ
ಮುಜಾಫರ್ ಅಲಂ ಅವರು ಬರೆದಂಥ ಪುಸ್ತಕದಲ್ಲಿ ಬಹಳ ವಿವರವಾಗಿ ನಿಮಗೆ ಎಲ್ಲ ಸಿಗ್ತಾ ಹೋಗ್ತದೆ. ಇನ್ನು ಮಥುರಾದ ವೈಷ್ಣವ ಬ್ರಾಹ್ಮಣರಿಗೆ ದಾನ, ಮಂದಿರಗಳ ಸಂರಕ್ಷಣೆ, ಇದರ ಕುರಿತು ನಿಮಗೆ ಆರ್ ನಾಥ್ ಅನ್ನುವರ ಮೊಘಲ್ ಆರ್ಕಿಟೆಕ್ಟ್ ಆ್ಯಂಡ್ ರಿಲಿಜಿಯನ್ ಅನ್ನುವಂಥ ಪುಸ್ತಕದಲ್ಲಿ ಸಿಗ್ತಾ ಹೋಗ್ತದೆ. ಇನ್ನು ಶಹಜಾನ್ ಅನ್ನುವಂಥ ಇನ್ನೊಬ್ಬ ಮೊಘಲ್ ಅರಸ ದಕ್ಷಿಣ ಭಾರತದ ತಿರುಚನಾಪಳ್ಳಿ ಮತ್ತು ತಂಜಾವೂರದಲ್ಲಿ ಇರ್ತಕ್ಕಂಥ ವೈದಿಕ ಬ್ರಾಹ್ಮಣ ಶಿಕ್ಷಕರಿಗೆ ವೇತನವನ್ನು ಕೊಡುವ ಒಂದು ಯೋಜನೆಯನ್ನು ಈ ಶಹಜಾನ್ ಮಾಡ್ತಾನೆ. ಇದರ ಕುರಿತು ಬರ್ಟನ್ ಸ್ಟೇನ್ ಸೌತ್ ಇಂಡಿಯಾ ಅಂಡರ್ ದ ಮೊಘಲ್ ಅನ್ನುವಂಥ ಪುಸ್ತಕದಲ್ಲಿ ನಿಮಗೆ ವಿವರವಾದ ಎಲ್ಲ ದಾಖಲೆಗಳು ಸಿಗ್ತವೆ. ಇನ್ನು ವೃಂದಾವನ ಮಂದಿರಗಳ ಸಂರಕ್ಷಣೆ, ಕೃಷ್ಣ ಭಕ್ತ ಬ್ರಾಹ್ಮಣರಿಗೆ ಆಶ್ರಮಗಳಿಗೆ ದಾನ ಕೊಡುವಂಥದ್ದು, ಇದು ಆರ್ ನಾಥ್ ಅವರ ಆರ್ಕಿಟೆಕ್ಚರ್ ಆಫ್ ವೃಂದಾವನ್ ಅನ್ನೋ ಪುಸ್ತಕದಲ್ಲಿ ವಿವರವಾಗಿ ನೀವು ಪರಿಶೀಲಿಸಬಹುದು. ಇನ್ನು ಕಾಶಿ ಸಂಸ್ಕೃತ ಪಾಠಶಾಲೆಗಳಿಗೆ ಮತ್ತು ಒಂದು 50ಕ್ಕಿಂತ ಹೆಚ್ಚು ಪಾಠಶಾಲೆಗಳಿಗೆ ಮತ್ತು ಆ ಬ್ರಾಹ್ಮಣ ಶಿಕ್ಷಕರಿಗೆ ಭೂಮಿಯನ್ನು ದಾನ ಮಾಡತಕ್ಕಂಥ ಶಹಜಾನ್ ಎಲ್ಲ ವಿವರಗಳು ದಯಾನಾ ಏಕ್ ಅನ್ನುವವರ ವಾರಣಾಸಿ ಎ ಕಲ್ಚರಲ್ ಹಿಸ್ಟ್ರಿ ಅನ್ನೋ ಪುಸ್ತಕದಲ್ಲಿ ವಿವರವಾಗಿ ನಿಮಗೆ ಎಲ್ಲ ಸಿಗ್ತಾ ಹೋಗ್ತದೆ. ಇನ್ನು ಔರಂಗಜೇಬ್ ಅನ್ನುವಂಥ ಈ ಅರಸ, ಈತ ಹಿಂದೂ ಮಂದಿರಗಳಿಗೆ, ವಿಶೇಷವಾಗಿ ವೈಷ್ಣವ ಮಂದಿರಗಳಿಗೆ, ಶಿವ ಮಂದಿರಗಳಿಗಲ್ಲ, ಮತ್ತು ಅದರ ಪೂಜಾರಿಗಳು ಬ್ರಾಹ್ಮಣರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಔರಂಗಜೇಬ್ ಮಾಡ್ತಾನೆ. ಈತ ಈ ಮಹಾರಾಷ್ಟ್ರದಲ್ಲಿ ನಾಸಿಕದಲ್ಲಿರತಕ್ಕಂಥ ತ್ರಂಬಕೇಶ್ವರ ಮಂದಿರಕ್ಕೆ ಮತ್ತು ಅದರ ಬ್ರಾಹ್ಮಣ ಪೂಜಾರಿಗಳಿಗೆ ಭೂಮಿಯನ್ನು ದಾನ ಮಾಡ್ತಾನೆ ಅನ್ನುವ ವಿವರಗಳು ಫಾರ್ಮರ್ಸ್ ಆಫ್ ಔರಂಗಜೇಬ್ ಅನ್ನುವಂಥ ಈ JN ಶಂಕರ್ ಅವರು ಸಂಪಾದಿಸಿದ ಗ್ರಂಥದಲ್ಲಿ ನಿಮಗೆ ವಿವರಗಳು ಸಿಗ್ತವೆ. ಇನ್ನು ತಿರುಪತಿ, ಕಾಂಚೀಪುರ, ಈ ವೈಷ್ಣವ ಆಚಾರ್ಯಗಳಿಗೆ ಹೇಗೆ ಮೊಘಲ್ ಅರಸರು ದಾನವನ್ನು ಮಾಡಿದ್ರು, ಬ್ರಾಹ್ಮಣ ಸೇವಕರಿಗೆ ಭೂಮಿಯನ್ನು ಹೇಗೆ ಕೊಟ್ಟರು, ಅವನ್ನೆಲ್ಲ ಹೇಗೆ ರಕ್ಷಣೆ ಮಾಡಿದ್ರು ಮತ್ತು ರಕ್ಷಣಾ ಪತ್ರಗಳನ್ನು ಹೇಗೆ ನೀಡಿದ್ರು ಅನ್ನೋದು ಬರ್ಟನ್ ಸ್ಟೇನ್ ಅವರ ವಿಜಯನಗರ ಟು ಮೊಘಲ್ಸ್ ಅನ್ನುವ ಗ್ರಂಥದಲ್ಲಿ ವಿವರವಾಗಿ ಎಲ್ಲ ದಾಖಲೆಗಳು ಸಿಗ್ತಾ ಹೋಗ್ತವೆ. ಇನ್ನು ಕಾಶ್ಮೀರಿ ಪಂಡಿತರಿಗೆ ಭೂಮಿ ಪ್ಲಸ್ ವೇತನ, ಈ ಕಾಶ್ಮೀರಿ ಪಂಡಿತ ವಿದ್ವಾಂಸರಿಗೆ ಮೊಘಲ್ ಅರಸರ ಕಾಲದಲ್ಲಿ ಭೂಮಿ ಕೂಡ ದಾನ ಸಿಗ್ತದೆ, ವೇತನ ಕೂಡ ಸಿಗ್ತದೆ. ಇದರ ರೆಫರೆನ್ಸು ನಿಮಗೆ BN ಬಜಾಯಿ ಅವರ ಹಿಸ್ಟ್ರಿ ಆಫ್ ಕಾಶ್ಮೀರ್ ಅನ್ನುವ ಪುಸ್ತಕದಲ್ಲಿ ಎಲ್ಲ ವಿವರಗಳು ಇದ್ದಾವೆ. ಇನ್ನು ಮಥುರಾ ಬ್ರಿಜ್ ಬ್ರಾಹ್ಮಣರ ಸುರಕ್ಷತೆಗೆ ಈ ಮೊಘಲ್ ಅರಸರು ದೊಡ್ಡ ಆದೇಶವನ್ನೇ ಹೊರಡಿಸ್ತಾರೆ. ಬ್ರಾಹ್ಮಣರ ಹತ್ಯೆಗೆ ಕಠೋರವಾದ ಶಿಕ್ಷೆಯನ್ನು ಕೂಡ ಮೊಘಲರ ಕಾಲದಲ್ಲಿ ಇತ್ತು ಅನ್ನೋದು ನಾವು ತಿಳ್ಕೊಳ್ಬೇಕು. ಇದನ್ನು ಈ ಸರ್ಕಾರ್ ಮಾಶೀರ್ ಅಲಂಗಿರಿ ಅನ್ನುವಂಥ ಪುಸ್ತಕದಲ್ಲಿ ಬಹಳ ವಿವರವಾಗಿ ಇದರ ಕುರಿತು ಬರೆಯಲಾಗಿದೆ. ಇನ್ನು ಮೊಘಲರ ಕಾಲದಲ್ಲಿ ಬ್ರಾಹ್ಮಣರಿಗೆ ಕಾಶಿಯಲ್ಲಿ 35 ಹಳ್ಳಿಗಳನ್ನು ದಾನ ಮಾಡಲಾಗ್ತದೆ. ಪಂಡಿತ್ ರಘುನಾಥ್ ಶಿರೋಮಣಿ ವಿಶ್ವವಿದ್ಯಾಲಯಕ್ಕೆ ಭೂಮಿಯನ್ನು ಕೊಡಲಾಗ್ತದೆ ಅನ್ನುವಂಥದ್ದು ಕೂಡ ಈ ಸರ್ಕಾರ ಅನ್ನೋ ಪುಸ್ತಕದಲ್ಲಿ ತಮಗೆ ವಿವರವಾದ ಮಾಹಿತಿಗಳು ಲಭ್ಯ ಇದ್ದಾವೆ. ಇವು ಅಷ್ಟೇ ಅಲ್ಲದೆ ಈ ಮಿಥಿಲಾ ನ್ಯಾಯ ಮೀಮಾಂಸ್ ಕೇಂದ್ರ ಏನಿದೆ, ಇದಕ್ಕೂ ಕೂಡ ಅನುದಾನ ಸಿಗ್ತದೆ. ಇದು ಕಾಳಿದಾಸ್ ರಘಾ ಆ್ಯಂಡ್ ಬ್ರಾಹ್ಮಣ ವಿದ್ವಾನರಿಗೆ ಭೂಮಿಯ ಕುರಿತು ವಿವರವಾಗಿ ಎಲ್ಲವನ್ನ ಈ ಶಾರ್ಡಾನ್ ಪೊಲಾರ್ಡ್ ಅನ್ನುವಂಥ ಲೇಖಕ ಬರೆದ ಪುಸ್ತಕದಲ್ಲಿ, ಹೀಗೆ ಅನೇಕ ಗ್ರಂಥಗಳು ಮೊಘಲ್ ಅರಸರ ಕಾಲದಲ್ಲಿ ವೈದಿಕ ಬ್ರಾಹ್ಮಣ ಪಂಡಿತರಿಗೆ ವೇತನವನ್ನು, ಮಂದಿರಗಳ ರಕ್ಷಣೆಗೆ ಅನುದಾನವನ್ನು, ಮಂದಿರಗಳಿಗೆ ಮತ್ತು ಬ್ರಾಹ್ಮಣ ಪುರೋಹಿತರಿಗೆ ದಾನವನ್ನು, ಜಮೀನು ದಾನವನ್ನು, ಹಣದ ದಾನವನ್ನು ಕೊಟ್ಟಂಥ ಅನೇಕ ಉದಾಹರಣೆಗಳಿದ್ದಾವೆ. ಉದ್ದಕ್ಕೂ ಮೊಘಲರಿಂದ ಹಿಡಿದು ಟಿಪ್ಪು ಸುಲ್ತಾನ್ನವರೆಗೆ ಎಲ್ಲ ಮುಸ್ಲಿಂ ಆಳರಸರ ದಿವಾನರು ಯಾರಾಗಿದ್ದರು ಅನ್ನೋದು ಕೂಡ ನಮಗೆಲ್ಲರಿಗೂ ಗೊತ್ತಿರೋದರಿಂದ ಮೊಘಲರು ನಿಜವಾಗಲೂ ಯಾರ ಪರವಾಗಿ ಭಾರತದಲ್ಲಿ ರಾಜ್ಯಭಾರವನ್ನು ಮಾಡಿದ್ರು. ಮೊಘಲರ ಆಡಳಿತ ಅವಧಿಯಲ್ಲಿ ಕರಮುಕ್ತಿಯನ್ನು ಪಡ್ಕೊಂಡು, ಎಲ್ಲ ಟ್ಯಾಕ್ಸ್ಗಳಿಂದ ವಿನಾಯಿತಿಯನ್ನು ಪಡ್ಕೊಂಡು, ಗೋದಾನ, ಭೂದಾನ, ಹಣದಾನವನ್ನು ಪಡೆದು ದೊಡ್ಡ ಮಟ್ಟದ ಫಲಾನುಭವಿಗಳು, ಮೊಘಲರ ಫಲಾನುಭವಿಗಳು ಯಾರು ಅನ್ನೋದನ್ನು ನಾವು ಗಮನಿಸಿದಾಗ ನಿಜವಾಗಲೂ ಮೊಘಲರ ಆಡಳಿತ ಹಿಂದೂ ವಿರೋಧಿ ಆಗಿತ್ತೇ ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿಯ ಅನೇಕ ಸುಳ್ಳುಗಳಿಂದ ನಮ್ಮ ಯುವಕರನ್ನು ನಾವು ಇವತ್ತು ರಕ್ಷಿಸಬೇಕಾದ ಅಗತ್ಯ ಇದೆ. ಇದು ಭಾರತದ ಭವಿಷ್ಯಕ್ಕೆ ಬಹಳ ದೊಡ್ಡ ಮಾರಕವಾಗಿ ಇತಿಹಾಸವನ್ನು ತಿರುಚುವ, ಸುಳ್ಳುಗಳನ್ನು ಹೇಳುವ, ವಿದೇಶರಿಗೆ ಭಾರತದಲ್ಲಿ ಆಳಲು ಎಲ್ಲ ರೀತಿಯ ಸಹಾಯವನ್ನು ಮಾಡದವರ ಸಂತತಿಯೇ ಇವತ್ತು ದೇಶಭಕ್ತರ, ರಾಷ್ಟ್ರಭಕ್ತರ ವೇಷದಲ್ಲಿ ಸುಳ್ಳುಗಳನ್ನು ಹೇಳ್ತಿರೋದು
ನಾವೆಲ್ಲ ನೋಡಿದಾಗ ಭಾರತ ಎಂಥ ಒಂದು ಅಪಾಯದ ಸ್ಥಿತಿಯಲ್ಲಿದೆ ಅನ್ನೋದನ್ನು ಮನಗಾಣಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದು. ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.